ಹೊಸ ಅಡ್ಮಿಷನ್ ನೋಡಿ ಪಾತ್ರೆ ತೊಳಿಯಕ್ಕೆ ಹೇಳಲಿ ಒಂದು ಹೇಳಲ್ಲ ಏನಿಲ್ಲ. ನಮಸ್ಕಾರ ಎಲ್ರಿಗೂ. ನಾವು ಇವತ್ತು ಪಾರ್ಟಿ ಮಾಡೋಕ್ಕೆ ಅಂದ್ಬಿಟ್ಟು ಮಳಲಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಮಗೆ ಕರ್ಕೊಂಡು ಹೋಗೋಕ್ಕೆ ನಮ್ಮ ಹುಡುಗ ಇನ್ನೂ ಅಷ್ಟೊತ್ತಿಗೆ ಎದ್ದು ಬಂದು ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಹಂಗೆ ನಾವು ದಾರಿಲಿ ಹೋಗ್ತಾ ಇವರು ಕೂಡ ಸಿಕ್ಕಿದ್ರು. ಇವ್ರನ್ನ ಕರೆದ್ರೆ ಯಾವ ಥರ ಹೇಳ್ತಾರೆ ನೋಡಿ. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಇವ್ರನ್ನ ಕರೆದ್ಬಿಟ್ಟು ಹಂಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ನಮ್ಮ ಊರಿನ ಹಿರಿಯವರೆಲ್ಲ ಇಲ್ಲೇ ನಿಂತಿದ್ರು. ಯಾಕಂದ್ರೆ ಇದು ಗದ್ದೆ ನಾಟಿ ಟೈಮ್. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಬೇ. ಹಂಗೇನೆ ನಮ್ಮ ಊರು ಬಿಟ್ಬಿಟ್ಟು ಸ್ವಲ್ಪ ದೂರ ಮುಂದೆ ಬಂದಮೇಲೆ ನಮ್ಮ ಹುಡುಗ ಯಾರಿಗೂ ಹೇಳ್ದೇ ಪಾರ್ಟಿಗೂ ಬರ್ದೇ ಕೆಲಸಕ್ಕೆ ಹೋಗ್ತಾ ಇದ್ದ. ಮಳಲಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಚಾಕೆನಲ್ಲಿ ಕಟ್ಟಿ ಸಿಗ್ತದೆ. ಅದೇ ನಾವು ಫಸ್ಟ್ ಟ್ರೋಫಿ ಗೆದ್ದಿದ್ದ ಜಾಗ. ಸೊ ಒಳಗಡೆ ಹೆಂಗಿದೆ ಅಂತ ನೋಡ್ಕೊಬರೋಣ ಅಂತ ಹೋದರೆ ಯಾವುದೋ ಟೂರ್ನಮೆಂಟ್ ನಡೀತಾ ಇತ್ತು. ಸೊ ಹೆಂಗೋ ಬಂದಿದ್ದೀವಲ್ಲ ಅಂತ ಹೇಳಿ ನಾವು 3 ಜನನು ಮ್ಯಾಚ್ ನೋಡೋದ ಅಂತ ಅಲ್ಲೇ ಕೂತ್ಕೊಂಡು ಟೈಮ್ ಆಗಿತ್ತು ಅಂತ ಹೇಳಿ ಅಲ್ಲಿಂದ ಹೊರಟಿ ಫೈನಲಿ ನಾವು ಮಳಲಿ ರೀಚ್ ಆದವು. ಎಂಟ್ರಿ ಆದ ತಕ್ಷಣ ಮೊದಲು ದೇವ್ರು ನೋಡ್ಕೊಂಬರೋಣ ಅಂತ ಹೋದು. ಬೆಟ್ಟ ಬಯಲೇ ಸುತ್ತಲೂ ತುಂಬಿವೆ ನನ್ನ ಅಮ್ಮ ನನಗಾಗಿ ಎಲ್ಲಿಯೂ ಕ್ಷೇಮವೇ ಉಸಿರೇ. ಅಲ್ಲಿಂದ ಸ್ಟ್ರೈಟ್ ಅವೇ ಹೊರಟಿದ್ದೆ ಪಾರ್ಟಿ ಮಾಡೋ ಜಾಗಕ್ಕೆ. ಎಲ್ಲಿ ಅಂತ ಹುಡುಕೊಂಡು ಸುಮಾರು ದೂರ ಬಂದಾದ್ಮೇಲೆ ಫೈನಲಿ ನಮಗೊಂದು ಜಾಗ ಕಾಣಿಸ್ತು. ಫೈನಲಿ ನಾವು 3 ಜನ ಈ ಲೊಕೇಶನ್ನ ರೀಚ್ ಆದೋ. ಆದರೆ ಇವರು ನಮಗಿಂತ ಮುಂಚೆನೇ ಬಂದು ಎಲ್ಲ ವ್ಯವಸ್ಥೆನೂ ಮಾಡ್ತಿದ್ರು. ಯಾಕಂದರೆ ಈ ಪಾರ್ಟಿ ಆಯೋಜಕರೇ ಇವರಾಗಿದ್ದರು. ಸೊ ಎಲ್ರಿಗಿಂತ ಬೇಗ ಬಂದಿದ್ದರು. ಸುರಸುಂದರ ಸುರಸುಂದರ ಗೈಸ್ ನೋಡಿ, ಒತ್ತಂತೆ ಬಂದರೆ ಹಿಂಗೆ ಕೆಲಸ ಕೊಟ್ಟಾರ. ನಾವು ಏನು ಮಾಡಲಿ? ಎತ್ಕೊಳ್ರು ಎಲ್ಲನೂ ಒಟ್ಟಿಗೆ ನೋಡ್ರಿ. ಬೇಗ ಬಂದ್ರೆ ನೋಡಿ ಈ ಕತೆ. ನಾವು ಎಲ್ರಂಗೂ 1:15 ಬರಬೇಕಾಗಿತ್ತು. ಚೆನ್ನಾಗಿರೋದು. ಇಲ್ಲಿಂದ ಚೆನ್ನಾಗಿ ಕಾಣಿಸ್ತದ. ಹೊಸ ಅಡ್ಮಿಷನ್ ನೋಡಿ ಪಾತ್ರೆ ತೊಳಿಯಕ್ಕೆ. ಹೊಸ ಅಡ್ಮಿಷನ್ ಗೈಸ್. ಕೈಯಾಕಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಆಗ್ದೆ. ಗೊತ್ತಿಲ್ಲ ಆದ್ರೂ ಒಂದರಿಂದ ಪ್ರತಿಯೊಂದು ಟೀಮ್ ತೋರ್ತು ಕಣೋ. ಇವಾಗ ನೋಡ್ತಾ ಇತ್ತು
ಫೈನಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಸ್ಪೀಡಾಗಿ ಕಟ್ ಮಾಡ್ತೀನಿ, ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ಕೊತಾವ್ರು ನೋಡಿ ಫ್ರೆಂಡ್ಸ್. ಅಡುಗೆ ಎಲ್ಲ ಆದಮೇಲೆ ಇವ್ರು ಇವಾಗ ಬರ್ತಾವ್ರು ನೋಡಿ. ನೋಡಕ್ ಬಂದಿದ್ದಿಲ್ಲ ಆಯ್ ಹೇಳಲೇ, ಒಂದು ಆಗಿ ಒಂದು ಆಯ್ ಹೇಳಲ್ಲ, ಏನಿಲ್ಲ. ನೋಡಿ ಫ್ರೆಂಡ್ಸ್, ನಮ್ಮ ಮಾಮ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ನಮ್ಮೂರ್ ಮಾಮ ಇವನು. ಏನೋ ಆಲ್ಮೋಸ್ಟ್ ಮುಗಿಯೋ ಸ್ಟೇಜಿಗೆ ಬಂದಿತ್ತು. ಅದೇ ಗ್ಯಾಪಲ್ಲಿ ನಾವೆಲ್ಲರೂ ಕ್ರಿಕೆಟ್ ಆಡೋಣ ಅಂತ ಹೊರಟು ಬಂದಿರೋದು ಪಾರ್ಟಿ ಮಾಡೋಕ್ಕೆ. ಆದರೂ ನಾವು ಕ್ರಿಕೆಟ್ ಆಡೋದಂತೂ ಬಿಡೋದಿಲ್ಲ. ಬ್ಯಾಟ್ ಹಿಡಿಕೊಂಡು ತೋಟಕ್ಕೆ ಹೋಗ್ತಿದ್ದೀವಿ. ಇವರೇ ನಮ್ಮೂರರು ಕ್ಯಾಪ್ಟನ್. ಹೆಸರಿ ಮಾತ್ರ ಕ್ಯಾಪ್ಟನ್, ಸುಮ್ಮನೆ ಆಡಕ್ಕಲ್ಲ. ಬೇಕು ಅಂತೆಲ್ಲ ಬರ್ತಿರೋದೀಗ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಈಗ ಟೀಮ್ ಮಾಡೋದು ಅಂದ್ಬಿಟ್ಟು ಎಲ್ಲರೂ ಹಂಚ್ಕೊಳಕ್ಕೆ ಹೋಗ್ತಿದ್ದೀವಿ. ಬಡೀರಾ ಜೋರಾಗಿ ಬಡಿಬೇಕು. ಚಂದ ಟೀಮ್ ಟೀಮ್ ಡಿವಿಡ ಬೇಡ ನಾನು ಈ ಕಡೆ ನಿಮ್ ಶರತ್ತು ನಿಮ್ ಕಡೆ ಪಕ್ಕ ಅವ್ನು ಕರ್ಕೊಂಡ್ಬಂದು ನಿಮ್ ಕಡೆಗೆ ಬರ್ತೀವಿ. ಈಗ ಸಾಯ್ಮ್ಯಾಗ ನಮ್ಮ ಕಡೆ ಅಂತೂ ಫೈನಲಿ ಆಟ ಸ್ಟಾರ್ಟ್ ಮಾಡ್ದು. ಪಕ್ಕ ಬ್ಯಾಟಿಂಗ್ ಕೊನೆಗೂ ಎಲ್ಲರೂ ಊಟಕ್ಕೆ ಬಂದು ಕೂತ್ಕೊಂಡು ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಇಲ್ಲಿ ಮೊಗ್ಗು ಅರಳಿದರೆ ಹೂವಿಗೆ 1000 ವರ್ಷವೇ. ಊಟ ಎಲ್ಲ ಮುಗಿಸ್ಕೊಂಡು ಬೀಡ ತಿನ್ನೋಣ ಅಂತ ಹೊರಟು.
ಫೈನಲಿ ಎಲ್ಲರೂ ಊರಿಗೆ ಬಂದೋ ಗೈಸ್. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಷ್ಟೇ.